ರಿಯಲಿ ಅಲ್ಲಿ ಹೋದರೆ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ. ಇಟ್ ಈಸ್ ರಿಯಲಿ ಎ ಕಮ್ಯುನಿಟಿ ಇನ್ ದ ಸೆನ್ಸ್. ಡಾಕ್ಟರ್ ಶರಣ್ ಪಾಟೀಲ್ ಕಡೆ ಹೋದರೆ ನಾವೆಲ್ಲ ಒಂದೇ ಬ್ಯಾಕ್ಗ್ರೌಂಡ್, ಒಂದೇ ಹಿನ್ನೆಲೆಯಿಂದ ಬಂದಿದ್ದರಿಂದ ಜಗತ್ತಿನ ಎಲ್ಲ ವಿಷಯಗಳನ್ನು ಮಾತನಾಡಿ ಆಮೇಲೆ ನಮ್ಮ ಪ್ರಾಬ್ಲಮಿಗೆ ನಾವು ಬರ್ತೀವಿ. ಸೊ ಮೋರ್ ಲೈಕ್ ಎ ಬ್ರದರ್ಸ್. ಅದಾದಮೇಲೆ ಅವ್ರು ಡಾಕ್ಟ್ರಿಗೆ ರೆಫರ್ ಮಾಡ್ತಾರೆ, ಅವರು ಇಷ್ಟು ಪ್ರೀತಿ ತೋರಿಸ್ತಾರೆ. ದೆನ್ ಕಮ್ಸ್ ದ ನರ್ಸಸ್, ದೆನ್ ಕಮ್ಸ್ ದಿ ಫಿಸಿಯೋಥೆರಪಿಸ್ಟ್. ಸೊ ಎವ್ರಿ ಒನ್ ಐ ಫೈಂಡ್ ದಟ್ ದೆರ್ ಇಸ್ ಸೋ ಮಚ್ ಆಫ್ ಲವ್, ಎಫೆಕ್ಷನ್. ನಿಜವಾಗ್ಲೂ ಕೂಡ ಆ ಸ್ಪರ್ಶದ ಸಂಪೂರ್ಣವಾದಂಥ ಒಂದು ಅನುಭವ ಇವತ್ತು ಸ್ಪರ್ಶ ಆಸ್ಪತ್ರೆಯಲ್ಲಿ ಆಗ್ತಾ ಇದೆ. ವಿ ಆರ್ ಆಲ್ ಬ್ಲೆಸ್ಡ್ ಆ್ಯಂಡ್ ಪೀಪಲ್ ಆಫ್ ದಿಸ್ ಪಾರ್ಟ್ ಆಫ್ ದ ಸಿಟಿ ಆರ್ ಆಲ್ಸೋ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಹಾಸ್ಪಿಟಲ್ ಹಿಯರ್. ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿ. ಒಬ್ಬ ಡಾಕ್ಟರು ಹೇಗಿದ್ದಾನಂತ ಗೊತ್ತಾಗಬೇಕಾದ್ರೆ 1 ವಾರ ಸಾಕಂತಾರೆ. ಒಬ್ಬ ಇಂಜಿನಿಯರ್ ಹೆಂಗೆ ಗೊತ್ತಾಗಬೇಕಂದ್ರೆ 1 ವರ್ಷ ಸಾಕಂತ. ಆಧುನಿಕ ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ ಮತ್ತು ಈ ಭಾಗದ ಜನರಿಗೆ ಮತ್ತು ಬೆಂಗಳೂರು ನಗರದ ಜನರಿಗೆ ಒಂದು ಒಳ್ಳೆಯ ತಜ್ಞ ಸೇವೆ ನೀಡ್ತಕ್ಕಂಥ ಆಸ್ಪತ್ರೆ ನಿರ್ಮಾಣ ಆಗಿದೆ. ಆದ್ದರಿಂದ ಪ್ರಥಮವಾಗಿ ನಾನು ಡಾಕ್ಟರ್ ಶರಣ್ ಪಾಟೀಲ್ ಮತ್ತು ಅವರೆಲ್ಲ ಟೀಮ್ ಸ್ಪರ್ಶ್ಗೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವ್ರು ಹೇಳಿದ್ರು 19 ವರ್ಷಗಳಲ್ಲಿ ಅವರು ಈ 8 ಇನ್ನೇನು 9ನೇ ಆಸ್ಪತ್ರೆ ಕೂಡ ಸರ್ಜಾಪುರದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಬಹಳ ದೊಡ್ಡ ಸಾಧನೆ ಇದೆ. ಇದು ಸುಲಭ ಸಾಧನೆ ಅಂತೂ ಅಲ್ಲ. ಯಾಕೆಂತ ಹೇಳಿದ್ರೆ ಅನೇಕ ಜನರಿಗೆ ಅನೇಕ ಅವಕಾಶಗಳು ಸಿಗ್ತದೆ, ಆದರೆ ಯಾವ ರೀತಿಯಾಗಿ ಅದನ್ನು ಉಪಯೋಗಿಸ್ಕೊಳ್ತೀವಿ ಅದು ಅಷ್ಟು ಅನೇಕ ಜನ ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಆದರೆ ಡಾಕ್ಟರ್ ಶರಣ್ ಪಾಟೀಲ್ ಅವರ ಒಂದು ಲೀಡರ್ಶಿಪ್ ಏನಿದೆ ಅದು ಇವತ್ತು ಈ ಮಟ್ಟದಲ್ಲಿ ಸ್ಪರ್ಶ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ಅವ್ರು ಕೇವಲ ಒಂದು ಡಾಕ್ಟರ್ ಆಗಿ ಅಂತ ಅಲ್ಲ, ಆಸ್ಪತ್ರೆ ನಿರ್ಮಾಣ ಮಾಡಬೇಕಾದ್ರೆ 108 ಕೆಲಸ ಇರ್ತದೆ. ಜಮೀನು ನೋಡಬೇಕು, ಪರ್ಮಿಷನ್ಗಳು ತಗೊಳ್ಬೇಕು, ಒಳ್ಳೊಳ್ಳೆ ಜನರನ್ನ ಸೇರಿಸ್ಕೋಬೇಕು, ಹತ್ರ ಅವ್ರನ್ನ ಜೊತೆಲಿ ಬರೋ ಥರ ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು, ಒಂದು ಕನಸಿರಬೇಕು, ಒಂದು ವಿಷನ್ ಇರಬೇಕು, ಮತ್ತು ಇದೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತಕ್ಕಂಥದ್ದಕ್ಕೆ ಆ ಒಂದು ಕಾರ್ಯಕ್ಷಮತೆ ಇರಬೇಕು, ಆ ಕೇಪಬಿಲಿಟಿ ಇರಬೇಕು. ಅಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು. ಆ ಲೀಡರ್ಶಿಪ್ ಕ್ವಾಲಿಟೀಸ್ ಡಾಕ್ಟರ್ ಶರಣ್ ಪಾಟೀಲ್ ಇದೆ, ಅದು ತೋರಿಸ್ಕೊಟ್ಟಿದ್ದಾರೆ. ಇದು ಒಂದು ಅತ್ಯಂತ ಹೆಮ್ಮೆಯ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಅದೊಂಥರ ಅವ್ರು ಹೇಳುವಂತ, ನಾನು ಜೊತೆ ಚರ್ಚೆ ಮಾಡಬೇಕಾದ್ರೆ ಅನೇಕ ಸಂದರ್ಭಗಳು ಭೇಟಿಯಾಗಿದ್ದೀನಿ. ಅವ್ರಿಗೊಂದು ಕಮಿಟ್ಮೆಂಟ್ ಇದೆ, ಏನಾದ್ರೂ ನಾವು ಮಾಡಬೇಕು, ಒಂದು ಸಾಧಿಸಬೇಕು, ಒಂದು ಕೇವಲ ಒಂದು ಲಾಭ ಮಾಡಬೇಕು, ಪ್ರಾಫಿಟ್ ಮಾಡಬೇಕು ಅಂತ ಒಂದೇ ಉದ್ದೇಶ ಇಲ್ಲಿ ಇಟ್ಕೊಂಡಿಲ್ಲ. ಇವತ್ತು ಅವ್ರು ನಾವೇನು ನೋಡ್ತಾ ಇದೀವಿ, ಇವತ್ತು ಆಸ್ಪತ್ರೆ ಅಥವಾ ವೈದ್ಯಕೀಯ ಕ್ಷೇತ್ರ ಇದು ಒಂಥರ ಬಿಸ್ನೆಸ್ ಕೂಡ ಆಗೋಗಿದೆ. ಈ ಕಾರ್ಪೊರೇಟ್ಸ್ ಎಲ್ಲ ಬಂದು ಅದರಲ್ಲಿ ಒಂದು ರೀತಿ ಕಾರ್ಪೊರೇಟೈಸ್ ಆಗಿರ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗೋಗಿದೆ. ಅನೇಕ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇವತ್ತು ವಿದೇಶದ ಬಂಡವಾಳ ಹೂಡಿಕೆದಾರ ಬಂದು ಇನ್ವೆಸ್ಟ್ ಮಾಡಿ ಈಗ ಆಸ್ಪತ್ರೆಗಳೆಲ್ಲ ಅವ್ರದ್ದಾಗೋಗಿದೆ. ನಾನು ಹೆಸರುಗಳು ಹೇಳಕ್ ಹೋಗೋದಿಲ್ಲ. ಅದೇ ಆ ಮ್ಯಾನೇಜ್ಮೆಂಟ್ ಇವತ್ತು ಗಾಟ್ ಇಂಟು ದ ಕಂಟ್ರೋಲ್ ಆಫ್ ಫಾರಿನ್ ಇನ್ವೆಸ್ಟರ್ಸ್. ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಆ ಚೀನ್ಗಳು ಏನಾಗ್ತದೆ ಅಂತ ಆಸ್ಪತ್ರೆಗಳು ಆ ಥರ ಆದಾಗ ಹೋಲ್ ಆ ಒಂದು ಧ್ಯೇಯವಾಕ್ಯ ಅಂತ ಏನ್ ಹೇಳ್ತಾ ಇದ್ರು ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್, ಅವರ ಧ್ಯೇಯವಾಕ್ಯನೇ ಬೇರೆ ಆಗಿ ಹೋಗ್ತದೆ. ನಾವು ಎಷ್ಟು ಪ್ರಾಫಿಟ್ ಮಾಡಿದ್ದೇವೆ, ಎಷ್ಟು ಸರ್ಜರೀಸ್ ಮಾಡಿದ್ದೇವೆ, ಎಷ್ಟು ಸ್ಕ್ಯಾನ್ಸ್ ಮಾಡಿದ್ದೇವೆ, ಆ ಬಾಟಮ್ ಲೈನ್ ಅನ್ನ ಅವಾಗ ಜನರ ಪೇಷಂಟ್ಸಿನ ರೋಗಿಗಳ ಒಂದು ವಿಷಯದ ಬಗ್ಗೆ ಏನು ನಮ್ಮ ಗಮನ ಇರಬೇಕು, ನಮ್ಮ ಪ್ರಥಮ ಕರ್ತವ್ಯ, ಆದ್ಯ ಕರ್ತವ್ಯ ಇರಬೇಕು, ಅದ್ರ ಬಗ್ಗೆ ಕಡಿಮೆ ಆಗ್ತಾ ಹೋಗ್ತದೆ. ಅಟ್ಮಾಸ್ಫಿಯರ್ ಚೇಂಜ್ ಆಗ್ತದೆ. ನಾನು ಡಾಕ್ಟರ್ ಶರಣ್ ಪಾಟೀಲ್ ನಾವೆಲ್ಲ ಮಾತಾಡ್ತಾ ಇರ್ಬೇಕಂದ್ರೆ ನಾವು ಅದೇ ಹೇಳ್ತಾ ಇದ್ವಿ. ಇಟ್ ಇಸ್ ನಾಟ್ ಹೌ ವಿ ಡೂ ಇಟ್, ಇಟ್ಸ್ ನಾಟ್ ಜಸ್ಟ್ ಹೌ ವಿ ಡೂ ಇಟ್, ಇಟ್ಸ್ ದ ವೇ ವಿ ಡೂ ಇಟ್. ನಾವು ಯಾವ ರೀತಿ ಮಾಡ್ತೀವೋ ಅದು ಮುಖ್ಯ. ಸೊ ಜನರಿಗೆ ಅಥವಾ ಅಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರ್ಗೂ ಕೂಡ, ಒಬ್ಬ ಡಾಕ್ಟರ್ ಇವತ್ತು ಸ್ಪರ್ಶ ಆಸ್ಪತ್ರೆ ಬಂದು ಸೇರ್ಕೊಂಡಾಗ ಯಾಕೆ ಎಷ್ಟು ಟ್ಯಾಲೆಂಟ್ ಅವ್ರು ಅಟ್ರಾಕ್ಟ್ ಮಾಡಕ್ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಈ ಆಸ್ಪತ್ರೆಯಲ್ಲಿ ಇರುವಂತಹ ಒಂದು ವಾತಾವರಣ ಏನಿದೆ ಅದು ಇವತ್ತು ಡಾಕ್ಟರ್ಗಳನ್ನ ಇಲ್ಲಿಗೆ ಬರೋದಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಒಂಥರ ಆ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಮತ್ತು ಒಂದು ಒಳ್ಳೆ ಗುಡ್ ಇಂಟೆನ್ಷನ್ಸ್, ಒಂದು ಆ ಒಂದು ಏನು ಸ್ನೇಹಮಯವಾದ ಮತ್ತು ಸೇವಾ ಮನೋಭಾವ ಅದು ಇಟ್ಕೊಂಡು ವಾತಾವರಣ ನಿರ್ಮಾಣ ಮಾಡತಕ್ಕಂಥ ಪ್ರಯತ್ನ ಸುಲಭ ಅಲ್ಲ. ಯಾಕಂದ್ರೆ
ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಇರ್ತದೆ, ಲಾಭನೂ ಮಾಡಬೇಕು ಅಲ್ವಾ. ಆದ್ರೆ ಅಂತಿಮವಾಗಿ ಇದು ಒಂದು ಸೇವಾ ಕ್ಷೇತ್ರ, ಇದು ಜನರ ಒಂದು ಬದುಕಿನಲ್ಲಿ ಜನರನ್ನ ಬದುಕಿಸುವಂತ ಕ್ಷೇತ್ರ ಇದು. ಬೇರೆ ಯಾರಿಗೂ ಆ ಪವರ್ ಇಲ್ಲ, ಎಕ್ಸೆಪ್ಟ್ ಡಾಕ್ಟರ್ಸ್ ನರ್ಸಸ್ ಬಿಟ್ರೆ nobody else has got the power to save human lives. Only people who have got that power are the doctors. ಒಂದು ರೀತಿ ಅದಕ್ಕೆ ವೈದ್ಯ ನಾರಾಯಣ ಹರಿ ಅಂತ ಹೇಳಿದ್ರೆ ಅದು ಲಿಟರಲಿ ಲೈಕ್ ಗಾಡ್. ಯಾಕಂತ ಹೇಳಿದ್ರೆ ಗುಡ್ ಪ್ರೊಸೀಜರ್ ವೆಲ್ ಡನ್ ಆರ್ ಕರೆಕ್ಟ್ ಡಯಾಗ್ನೋಸಿಸ್ ಆರ್ ಕರೆಕ್ಟ್ ಐಡೆಂಟಿಫಿಕೇಶನ್ ಕ್ಯಾನ್ ಸೇವ್ ದ ಪರ್ಸನ್ಸ್ ಲೈಫ್. A wrong diagnosis, a wrong way of doing it, or negligence on part of the team can end a person's life. So ಇಷ್ಟೊಂದು ಅದಕ್ಕೊಂದು ಸೀಕ್ರೆಟ್ ಇದೆ, ಒಂದು ಸ್ಯಾಂಕ್ಟಿಟಿ ಇದೆ, ಒಂದು ಪಾವಿತ್ರತೆ ಇದೆ. ಅದರಿಂದ ಇದಕ್ಕೆ ಆ ಕಮಿಟ್ಮೆಂಟ್, ಆ ಒಂದು ಥಿಂಕಿಂಗ್ ಯಾವಾಗಲೂ ನಮ್ಮಲ್ಲಿ ಇರಬೇಕು, ಎಸ್ಪೆಷಲಿ ಇನ್ ಮೆಡಿಕಲ್ ಫೀಲ್ಡ್, ಎಸ್ಪೆಷಲಿ ಇನ್ ದಿಸ್ ಫೀಲ್ಡ್. ಯಾವ್ದು ಬೇಕಾಗುತ್ತೆ ಅಂತ ಹೇಳಿ ಆ ರೀತಿ ನಡೆಸಲಿ. ಇವತ್ತು ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಮೇಲೆ ವಿಶೇಷವಾದ ಗಮನ ಕೊಟ್ಟು ಇಲ್ಲಿ ಓಪನ್ ಆಗ್ತಾ ಇದೆ. ಖಂಡಿತ ನನಗೆ ವಿಶ್ವಾಸ ಇದೆ ಇದು ಇನ್ನೊಂದು ದೊಡ್ಡ ಒಂದು ಅತ್ಯಂತ ಹೆಸರುವಾಸಿಯಾದಂತ ಆಸ್ಪತ್ರೆ, ಈ ಒಂದು ಆಸ್ಪತ್ರೆ ಆಗಿ ಇಲ್ಲಿಯ ಜನರಿಗೆ ಒಳ್ಳೆ ಸೇವೆ ನೀಡ್ತಕ್ಕಂಥದ್ದಾಗತ್ತೆ. ಈಗಾಗಲೇ ಶರಣ್ ಪ್ರಕಾಶ್ ಪಾಟೀಲ್ ಅವರು, ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯವರು, ಅವರು ಕೂಡ ನಮ್ಮ ಸರ್ಕಾರದ ಬಗ್ಗೆ ಕೂಡ ಮಾತನಾಡಿದ್ರು. ಅದೇನು ಈ ಕಡೆ ಸ್ವಾಮೀಜಿಯವರು ಹೇಳ್ತಾ ಇದ್ದೆ, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಸೂಪರ್ ಸ್ಪೆಷಾಲಿಟಿ ಕಡೆ ಹೋಗೋದಿಲ್ಲ. ಆದ್ರೂ ಕೂಡ ನಾವು ಅದನ್ನ ಬ್ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ 23ನೇ ತಾರೀಕು ಮೈಸೂರಿನಲ್ಲಿ ನಾವು ನಮ್ಮ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಕೇಂದ್ರಗಳನ್ನ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಯವರೇ 23ಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಕೂಡ ಸೂಪರ್ ಸ್ಪೆಷಾಲಿಟಿ ಎಲ್ಲ ಶರಣ್ ಪ್ರಕಾಶ್ ಅವರು, ಬಟ್ ನಮ್ಮ ಏನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್, ತಾಲೂಕು ಹಾಸ್ಪಿಟಲ್ಸ್, ಇಲ್ಲೆಲ್ಲ ಅದನ್ನ ಸ್ವಲ್ಪ ಸೇವೆಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಸ್ಪೆಷಲೈಸ್ ಕಡೆನೂ ಕೂಡ ಹೋಗೋದಕ್ಕೆ ನಮ್ಮ ಪ್ರಯತ್ನ ಇದೆ ಆ ನಿಟ್ಟಿನಲ್ಲಿ. ಯಾಕಂದ್ರೆ ಜನರು ಇವತ್ತು ಆಸ್ಪತ್ರೆ ಬಯಸ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ ಬಯಸ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಆಸ್ಪತ್ರೆಗಳು ಓಪನ್ ಆಗ್ತಾ ಇರುವಂತ